ಯಾರೂ ನಮಗೆ ಆಗದೇ ಇರ್ತಕ್ಕಂಥವ್ರು. ನಾನು ಏನು ಮಾತಾಡಿರ್ತಕ್ಕಂಥದ್ದೇ ಬೇರೆ. ಅಲ್ಲಿ ತಿರ್ಚಿ ನನಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನನ್ನ ಮೇಲೆ ಕೆಲವರು ಫ್ಯಾನ್ಸ್ಗಳು ಬೇಜಾರು ಮಾಡ್ಕೊಳ್ಳೋ ರೀತಿಯಲ್ಲಿ ಈಗ ನಾನು ಅಂಬರೀಷ್ ಅವ್ರ ಬಗ್ಗೆ ಆಗಿರ್ಬೋದು, ಮಾದೇಗೌಡರ ಬಗ್ಗೆ ಆಗಿರ್ಬೋದು, ಚಲರಾಜ ಸ್ವಾಮಿ ಬಗ್ಗೆ ಆಗಿರ್ಬೋದು, ನಾನು ಯಾರ ಬಗ್ಗೆನೂ ಮಾತನಾಡಿಲ್ಲ. ಆದರೂ ಸಹಿತ ನಾನು ಮಾತಾಡಿದ್ದೀನಿ ಅಂತೇಳಿ ಬಿಂಬಿಸಿ ನನಗೆ ಕೆಟ್ಟ ಹೆಸರು ರೀತಿ ಬರೋ ರೀತಿ ಮಾಡಿದ್ದಾರೆ. ಅದಕ್ಕೆ ನಾನು ಸ್ಪಷ್ಟೀಕರಣನೂ ನಿನ್ನೆ ಕೊಟ್ಟಿದ್ದೀನಿ. ಆದರೂ ಸಹಿತ ಇವತ್ತು ನನ್ನ ಮಿತ್ರರು, ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಮತ್ತು ಕೆಲವು ಮಿತ್ರರು ಪತ್ರಿಕಾ ಹೇಳಿಕೆಯಲ್ಲಿ ಏನು ಶಿವರಾಮಣ್ಣವರು ಒಂದು ಕ್ಷಮೆ ಕೇಳಿದ್ರೆ ಏನಾಗುತ್ತೆ ನಮ್ಮ ಅಭಿಮಾನಿಗಳಿಗೆ, ಅವ್ರು ಬೇಜಾರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಇವತ್ತು ಮತ್ತೆ ಮಾಧ್ಯಮದವ್ರ ಮುಂದೆ ಬಂದು ಇವತ್ತು ನಾನು ಈ ವಿಚಾರದಲ್ಲಿ ನಿರ್ದೋಷಿ, ನನಗೆ ಇದಕ್ಕೆ ಸಂಬಂಧ ಇಲ್ಲ. ಆದರೂ ಸಹಿತ ನನ್ನ ಹೆಸರಿನಲ್ಲಿ ಈ ವಿಡಿಯೋ ಓಡಿರೋದ್ರಿಂದ ನನ್ನ ಯಾರ್ಯಾರ ಮನಸ್ಸಿಗೆ ಅವರು ಅಂಬರೀಷ್ ಅಣ್ಣ ಇರ್ಬೋದು, ಮಾದೇಗೌಡರು ಇರ್ಬೋದು, ಚಲರಾಜ ಸ್ವಾಮಿಯವರು ಇರ್ಬೋದು, ಇನ್ನೂ ಯಾರಿಗಾದರೂ ಬೇಜಾರಾಗಿದ್ದರೆ ಅವ್ರ ಅಭಿಮಾನಿಗಳಿಗೆ ಬೇಜಾರಾಗಿದ್ದರೆ ಬೇಜಾರಾಗಿದ್ದರೆ ಅದು ಕ್ಷಮೆ ಇರಲಿ, ನನ್ನ ಕಡೆಯಿಂದ ಈ ಒಂದು ವಿಡಿಯೋ ಆಗಿರೋದು ನನ್ನ ಹೆಸರಿನಲ್ಲಿ ಬಂದಿರೋದ್ರಿಂದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.